ಧೀರಾಜ ರಾಘವಾರ್ಥಾಂಡ ತೇಜ ವೀರ ಧೀರ ಗುಣ ಗಂಭೀರವರ ಶತ್ರು ಭಯಂಕರ ಬಲಾಢ್ಯವರ ಗದಾದಂಡ ಪ್ರಾಕಾಂಡ ಪ್ರಾವೀಣ್ಯ ವೀರ ತ್ರಿಭುವನ ಬಲ್ಲ ಹಸ್ತಿನಾಪುರಾಧೀಶ್ವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಸುಯೋಧನ ನಾಮಧೇಯ ಜೈ ಭವ ವಿಜಯೀ ಭುವನೈಕ ಭೀಕರನಾದ ಜನ್ಮ ಸಂರಕ್ಷಣೆಯಿಂದ ಗದಾ ಗಂಧರ್ವ ಸುಪರ್ವ ಶುದ್ಧ ಗದಾ ಗಂಧರ್ವ ಸುಪರ್ವ ಶುದ್ಧ ಯಕ್ಷ ಕುಲವಂ ಬೇಡು ತಲಿಬ್ಬಂಗಳ ಜಗದದ್ಭುತ ಸೌರ್ಯನಾದ ನನಗಿನ್ಯಾರು ಸಾಟಿ ಮೂರು ಲೋಕಗಳು ಬಲ್ಲರೆ ಮೆರವೆ ಸುತ್ತತಿ ಇದರ ಯೋಳ್ ಬಲ್ಲರೆ ಬಲ್ಲರೆ ಬಲು ಸೋತತಿ ಬಲ್ಲರೆ ಮೆರವೆ ಸುತ್ತತಿ ಬಲ್ಲರೆ ಮೆರವೆ ಸುತ್ತತಿ ಇದರ ಯೋಳ್ ಬಲ್ಲರೆ ಬಲ್ಲರೆ ಬಲು ಸೋತತಿ ಬಲ್ಲರೆ ಮೆರವೆ ತೀರರೋ ತನ್ನ ಗುಣ ನೆನೆಸಿ ಸೌರ ಚರಿತ ಸಾಮ್ರಾಜ್ಯದ ಪ್ರಿಯ ತೀರರೋ ತನ್ನ ಗುಣ ನೆನೆಸಿ ಸೌರ ಚರಿತ ಸಾಮ್ರಾಜ್ಯದ ಸಿರಿಯ ವಿರುದ್ಧವು ಹರುಷದಿ ಧರೆಯಲಿ ಬಾಳೆ ವಿರುದ್ಧವು ಹರುಷದಿ ಧರೆಯಲಿ ಬಾಳೆ ಬಲ್ಲರೆ ಮೆರವೆ ಸುತ್ತದಿ ಇದರ ಯೋಳ್ ಬಲ್ಲರೆ ಬಲ್ಲರೆ ಬಲು ಸೋತದಿ ಬಲ್ಲರೆ ಮೆರವೆ ಸುತ್ತದಿ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯೋಧನ ರಾಶ ಕುಲಿಗಳ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯೋಧನ ರಾಶ ಕುಲಿಗಳಿವರ ಬೆಂಬಲವೆಳಗಿರೆ ಧರೆಗಳು ನಾಲ್ಕು ಬೆಂಬಲವೆಳಗಿರೆ ಧರೆಗಳು ನಾಲ್ಕು ಪರಿ ಪರಿ ವಿಧದಲ್ಲಿ ಹರುಷದಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಹರುಷದಿ ಬಾಳ್ವೆ ಬಲ್ಲರೆ ಮೆರವೆ ಸುತ್ತದಿ ಇದರ ಯೋಳ್ ಬಲ್ಲರೆ ಬಲ್ಲರೆ ಬಲು ಸೋತದಿ ಬಲ್ಲರೆ ಮೆರವೆ ಸುತ್ತದಿ ಬಲ್ಲರೆ ಮೆರವೆ ಸುತ್ತದಿ ಬಲ್ಲರೆ ಮೆರವೆ ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಮುದ ಬಲವನ್ನು ನೀಗಿ ಹಠ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಮುದ ಬಲವನ್ನು ನೀಗಿ ಹಠ ಮಾಡಿ ಹರಿಗಳ ಧಳಗಳ ಬಲವನ್ನು ಮುರಿಯುವೆ ಹರಿಗಳ ಧಳಗಳ ಬಲವನ್ನು ಮುರಿಯುವೆ ಬಲ್ಲರೆ ಮೆರವೆ ಸುತ್ತದಿ ಇದರ ಯೋಳ್ ಬಲ್ಲರೆ ಬಲ್ಲರೆ ಬಲು ಸೋತದಿ ಬಲ್ಲರೆ ಮೆರವೆ ಸುತ್ತದಿ ಬಲ್ಲರೆ ಮೆರವೆ ಸುತ್ತದಿ ಬಲ್ಲರೆ ಮೆರವೆ ಸುತ್ತದಿ ಹರೇ ವಿಚಿತ್ರವಾದ ವೃತ್ತಾಂತವೊಂದನ್ನು ಕೇಳಿದಿರಾ? ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡ್ರ ಪಾಂಡವರು ಅರ್ಧ ರಾಜ್ಯವನ್ನು ಕೇಳುವಂತೆ ಆ ಗೊಲ್ಲ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರಂತಲ್ಲ. ಅರಣ್ಯವಾಸಿಗಳ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಅನ್ನೋದನ್ನು ನೋಡಿದಿರಾ?
ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಪಿತಾಮಹ, ಏನು ಯುದ್ಧವೇ? ಯುದ್ಧ! ನನ್ನ ಬಳಿ 11 ಅಕ್ಷಡಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಹೆಜ್ಜೆನುದ್ದಾಗಿ ಬಿಡುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಜ್ಞವನ್ನು ಪ್ರಾರಂಭಿಸುವ ಸರಿಯಾದ ಕರ್ಮಾಧಿಷ್ಠನ ಯಾರು? ನಮ್ಮ ಅಂಗಾಧಿಪತಿ ರಾಜ ಕರ್ಣನಿಲ್ಲವೇ? ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೆ ಯಾಕೆ ಆ ವಿಚಾರ? ಏನು? ದುರ್ಯೋಧನ ಚಕ್ರವರ್ತಿಗೆ ಜಯವಾಗಲಿ, ಪುರುಷೋತ್ತಮರಾದ ಶ್ರೀಕೃಷ್ಣ ಪರಮಾತ್ಮರು ದಯ ಮಾಡಿಸುತ್ತಿರುವರು. ಏನು ಪುರುಷೋತ್ತಮನು ಬರುತ್ತಿರುವನೇ, ಬಹಳ ಸಂತೋಷ. ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾವಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನು? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಬಂದವನು ನನ್ನರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಗೊಲ್ಲ ಗೊಲ್ಲ ಬುದ್ಧಿಯಲ್ಲಿ ಓದಿತು. ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಚಕ್ರವರ್ತಿ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿ ಆದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೋ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ಸರ್ವರು ನ್ಯಾಯಕ್ಕೆ ಅಧೀನರು? ರೋಗಿಗೆ ಅಪತ್ಯ ವೃಚಿಸುವಂತೆ ಪಥ್ಯವು ಎಂದಿಗೂ ವೃಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು ಸುಯೋಧನ. ವಿದುರ, ಸಹೋದರ, ವೀರನಿಂದ ಪ್ರವೃತ್ತನಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಹಿರಿಯರು ಪೂಜ್ಯನು ಎಂದು ಗೌರವಿಸುವ ಮಾತ್ರಕ್ಕೆ ರಾಜಸ್ಥಾನವೆಂಬ ಗರಿಯಾದನ್ನು ಅರಿಯದ ಮಾತನಾಡುತ್ತಿರುವ ಈ ದಾಸಿ ಪುತ್ರನನ್ನು ಕೂಡಲೇ ಸಭೆಯಿಂದ ಹೊರಗೆ ದೂರಿಬಿಡು. ಎಲ್ಲೋ ವಿದುರ, ಈಗಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದಿತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರತುವ ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾಗಿದ್ದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಡಿದಾಡುತ್ತಿರುವ ನಿನ್ನ ನಾಲಿಗೆಯು ಸೀಳಿ ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾವರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ತಡೆದಿಟ್ಟಿದ್ದ ಈ ಶಿವಧನಸ್ಸನ್ನು ಈಗಲೇ ಮುರಿದು ಹಾಕುವೆನು. ಇದರಂತೆ ನಾಶವಾಗುವಂಚಕ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯನಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ವಿದುರನು ನಿನ್ನ ಸಹಾಯನಕ್ಕಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವವರೇ ಇಲ್ಲದಂತಾದೀತು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ದುರದೊಳ್ಪಾತ್ತಲ ಶಿರವಂತರಿದ ದುರದೊಳ್ಪಾತ್ತಲ ಶಿರವಂತರಿದ ಧರಣಿಗುಳು ಪೆಣೆನುತ ಶಪಥವನಾಂತು ಮಾಯೇಶ್ವರ ಕುವರನಂ ಮೆಚ್ಚಿಸಿ ಮಾಯೇಶ್ವರ ಕುವರನಂ ಮೆಚ್ಚಿಸಿ ವರಶಾಪವನಂತು ನಿನಗೆ ಸಮರಾರಿ ಹರೈ ಕರ್ಣ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಥವಾ ಇವನ ಬೆಲ್ಲಿನಿಂದಾಗುವ ಪ್ರಯೋಜನವಾದರೂ ಏನು? ಸಹೋದರ ದುಶ್ಯಾಸನ, ಕೃಷ್ಣನು ಬರುವಾಗ ಸಭೆಯಲ್ಲಿ ಎದ್ದು ಯಾರಾದರೂ ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಇಲ್ಲಿ ನಮ್ಮ ರಾಜ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಧರ್ಮ ಕಾರ್ಯವ ಕರ್ಮ ಪಾಹಿ ಮಾ ಧರ್ಮ ಕಾರ್ಯವ
ಪುಣ್ಯ ಮನುಜ ಧರ್ಮ ಕಾರ್ಯವ ಕರ್ಮ ಪಾಹಿ ಮಾ ಧರ್ಮ ಕಾರ್ಯವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ಮಣ್ಣಿನಲೇ ಹುಟ್ಟಿ ಮನುಜ 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 ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಧರ್ಮ ಕಾರ್ಯವ ಕರ್ಮ ಪಾಹಿ ಮಾ ಧರ್ಮ ಕಾರ್ಯವ ಧರ್ಮ ಕಾರ್ಯವ ಧರ್ಮ ಕಾರ್ಯವ ಶ್ರೀಕೃಷ್ಣ ಪರಮಾತ್ಮಗೆ ನಮಸ್ಕರಿಸುವರು. ಆಹಾ, ದುರ್ಯೋಧನ ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸಿದ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೇ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೇ ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ಚಂದ್ರಕುಲದಲ್ಲಿ ಹುಟ್ಟಿದ ನಾನು ನಿನಗೆ ನಮಸ್ಕರಿಸುವುದೇ? ಕೃಷ್ಣ, ಬಾವಾ, ದ್ವಾರಕಾ ನಗರದಲ್ಲಿ ಗೋವುಗಳನ್ನು ಕಾದದ್ದಾಯಿತು. ಅವರಿವರ ಮನೆಯಲ್ಲಿ ಹಾಲು, ಮೊಸರು, ಬೆಣ್ಣೆ ಕದ್ದು ತಿಂದದ್ದಾಯಿತು. ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದು ಆಯಿತು. ಮೋಸದಿಂದ, ವಂಚನೆಯಿಂದ ಅವರಿವರನ್ನು ಕೊಂದದ್ದು ಆಯಿತು. ಈಗ ದೂತನಾಗಿ ಬಂದಿರುವೆಯಾ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪಾದದಿಂದ ಮಸ್ತಕದವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆ ಪಡಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆಂದು ತಿಳಿದುಕೋ. ಬಂದದ್ದಾಯಿತು, ತಿಳಿದುಕೋ. ಚರರಂಕಮಲ್ಲ ಕುರುಗಳ ಚಕ್ರವರ್ತಿ ಎಂದಿಗೂ ಯಾವಾಗಲೂ ಸಹ ಯಾರಿಗೂ ತಲೆಬಾಗನೆಂದು ಹೇಳುತ್ತಿದ್ದ ದುರ್ಯೋಧನ ಸಾರ್ವಭೌಮರು ಸಿಂಹಾಸನದಿಂದ ಇಳಿದು ಬಂದರೋ ಅಥವಾ ಉರುಳಿ ಬಂದರೋ ಕಾರಣವಲ್ಲ. ಶಕುನಿ, ಕೃಷ್ಣ, ಅವಿವೇಕದ ನುಡಿ. ಕೃಷ್ಣ, ನಿನ್ನದ ದರ್ಪದ ಮಾತುಗಳೆಲ್ಲವೂ ನಮ್ಮ ಸಾರ್ವಭೌಮ ದುರ್ಯೋಧನನ ಮುಂದೆ ಧೂಳಿಪಟ. ಅತಿಥಿ, ಹಲೋ, ಸ್ವಾಗತವಿಲ್ಲ ಬಂದಿರುವ ಕೃಷ್ಣ, ನರ್ತನವೆಂದರೆ ಬಲು ಸೊಗಸಲ್ಲವೇ? ಅಲ್ಲವೇ ಸಹೋದರ ಅಗ್ರಜ, ರಾಜನರ್ತಕಿಯನ್ನು ಬರಮಾಡು. ಯಾರಲ್ಲಿ? ಏನಪ್ಪಣೆ? ರಾಜನರ್ತಕಿಯನ್ನು ಬರಬೇಡಿ. ಆಗಬಹುದು ಮಹಾಪ್ರಭು, ಬಂದಿದ್ದಾರೆ. ಕರುಣಾಳು ಕುರುಬು ಪರಾಜೇಶ್ವರ, ಕರುಣಾಳು ಕುರುಬು ರಾಜೇಶ್ವರ, ಕರುಣಾಳು ಕುರುಬು ರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ,
ಕರುಣಾಳು ಕುರುಭೂ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ವರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ವರ್ಣನ ಪರಮಾತ್ಮ ಚಾಪ ವಿಜಗಿ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತಗೆ ಚತುರ ಕೌರವೇ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲತಿಲ ಮುಕುಟೇಶ್ವರಾದಿ ಕರುಣಾಳು ಕುರುಬು ರಾಜೇಶ್ವರ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ
ಹರಿ ಹರಿ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವಾ ಕೊಳಲನಾದದಿ 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 ಜಗದ ಜನರ ಮನವ ಮರುಳುಗೊಳಿಪ ಜಗದ ಜನರ ಮನವ ಮರುಳುಗೊಳಿಪ ಮನವ ಮರುಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ನಿಮಗೆ ಈ ನರ್ತಕಿಯರ ನಮನಗಳು ಕ್ಷಮಿಸಿ ಮಹಾಪ್ರಭು. ನರ್ತಕಿಯರೇ, ಮತ್ತೊಮ್ಮೆ ಹೇಳಿ. ತಕದಿಮಿ ತಕ ಜಣ್ಣು ತಕದಿಮಿ ತಕ ಜಣ್ಣು ತಕದಿಮಿ ತಕ ಜಣ್ಣು ತಾಮ್ 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 ಅಗ್ರಜ ಕೃಷ್ಣ ನರ್ತನವನ್ನು ನೋಡಿ ಆನಂದಿಸು. ಬಲ ಬಲ ನಾಟ್ಯ ಮಯೂರಿಯರ ತಜಂ ಸರಿ ತಗ ತಗ ನಕ ಜಂ ತಜಂ ಸರಿ
ಬಲ ಬಲ ನರ್ತಕಿಯರೇ, ಕೃಷ್ಣ ನರ್ತನವನ್ನು ನೋಡಿ ಆನಂದಿಸು. ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಗಾರೆ ಭೀಮನಿಗಿವರು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಗಾರಿ ಇವರಿಗೆ ಸಾಟಿ ಯಾರಿಗರಿಲ್ಲಿ ಇವರಿಗೆ ಸಾಟಿ ಯಾರಿಯರಿಲ್ ಕುರುವಂಶ ಕುಲ ತಿಲಕ್ ಚಲದಂಕಮಲ್ಲ ಕುರುವಂಶ ಕುಲ ತಿಲಕ್ ಚಲದಂಕಮಲ್ಲ ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರಾದಿ ಕರುಣಾಳು ಕುರುಬು ರಾಜೇಶ್ವರ 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 ಯಾರಲ್ಲಿ ನಮ್ಮ ರಾಜನರ್ತಕಿಯರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಪುಷ್ಯರಾಗವನ್ನು ಬಹುಮಾನವಾಗಿ ಕೊಟ್ಟು ಕಳಿಸಿ. ಮಹಾಪ್ರಭು ಬೆಳಕಿಗೆ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಿಮ್ಮಗಳ ಮುಂದಿರುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರಿ. ಈಗ ನಮ್ಮಗಳ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ಮರೆಯಿರಿ. ವಾರಗಿರುವ ಅರಿನ ಮನೆ, ಏಕೆ ಚಕ್ರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ, ತುಂಬಿ ರಾಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಈ ಎಲ್ಲ ಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿರುವೆನು. ಮುಂದಿನ ವಿಚಾರ ಅವಿಚಾರ, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಪಡಬೇಕಾಗಿದ್ದು ಪ್ರಾಜ್ಞರ ನಿಮ್ಮೆಲ್ಲರ ಕರ್ತವ್ಯ.
ದುರ್ಯೋಧನ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಸಂಧಿಗೆ ಸಮರ್ಥನೆಗೆ ಮಾಡಿಕೋ, ಇಲ್ಲವಾದರೆ ಮುಂದೇನು ಗತಿ ಅದನ್ನು ತಿಳಿದುಕೋ. ಯಾರು? ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಹೇಗೆ ಹೇಳುವುದಿಲ್ಲ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡುಬರುತ್ತವಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿ. ಕೃಷ್ಣ ನಿನ್ನ ಒಡಂಬಡುವ ಮರುಳು ಮಾತಿಗೆ ಹೊಡಂಬಡುವ ಬುದ್ಧಿಹೀನನು ನಾನಲ್ಲ. ಇದು ಕ್ಷುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ಮಾಡು ನಿನ್ನ ಈ ವಾಕುದಪ್ಪ. ನಾನದನ್ನು ಚೆನ್ನಾಗಿ ಬಲ್ಲೆನು. ಏನು ಹೇಳಿದೆ? ನಮ್ಮದು ದುರಾಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಭಿಮಾನದ, ದುರಾಶಯವೇ? ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ದುರ್ಯೋಧನನ್ನು ಸದೆ ಬಡಿಬೇಕೆಂದನಲ್ಲವೇ ಹಾನಿನ ಬಣ್ಣ ಭೀಮ? ಅದು ದುರಾಂಕಾರ. ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ನಿನ್ನ ಪ್ರಾಣ ಮಿತ್ರ ಅರ್ಜುನ? ಅದು ದುರಾಭಿಮಾನ. ಸೈನ್ಯ ಸಹಾಯವಿಲ್ಲದೆ ನಿನ್ನಂತ ಕಪಡೆಯ ಸ್ನೇಹವನ್ನು ಬಳಸಿದರಲ್ಲವೇ ನಿನ್ನ ಪಾಂಡವರು? ಅದು ದುಸ್ಸವಾಸ. ದುರ್ಯೋಧನ ದುಶ್ಶಾಸನನ್ನು ಪಡಿಗೈದು ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ನಿನ್ನ ಪಾಂಡವರು? ಅದು ದುರಾಶಯ. ಹೆಚ್ಚೇನು ಕೃಷ್ಣ? ಭರತ, ನೀವೆಲ್ಲ ಏನೇ ಹೇಳಿದರು ಈ ದುರ್ಯೋಧನ ಛಲ ಚಲಿಸಲಾಗದು. ಸುಮ್ಮನೆ ಘಂಟಾಘೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ನೀತಿಶಾಸ್ತ್ರ ವಿಷಾದರರು ಶಾಂತಿಯಿಂದ ರಾಜ್ಯವನ್ನು ಸಂಪಾದಿಸುವರು. ಧರ್ಮಪರಾಯಣರಾದ ನಮ್ಮ ಧರ್ಮರಾಯ, 1000 ಆನೆ ಬಲವುಳ್ಳ ಭೀಮಸೇನ, ಇನ್ನು ಪರಶುವರನನ್ನು ಹೋರಾಡಿ ಪಾಶುಪಶಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಇನ್ನು ನಕುಲ ಸಹದೇವರ ಸಾಹಸಗಳು ನಿನಗೆ ತಿಳಿಯದೆ ಯೋಚಿಸಿ ನೋಡು. ಕೃಷ್ಣ, ಪಾಂಡವರು ನಿನ್ನ ಬಂಡ ಭೀಮನನ್ನು ಹೊಂದೆ ಏಟಿಗೆ ಸೀಳಿಬಿಡಬಲ್ಲ ನನ್ನ ಸಹೋದರ ದುಶ್ಯಾಸನ. ನಿನ್ನ ಪ್ರಾಣ ಮಿತ್ರ ಅರ್ಜುನನನ್ನು ಒಂದೇ ಬಾಣದಿಂದ ಒಡಲಿಸಬಲ್ಲ ನನ್ನ ಪ್ರಾಣ ಮಿತ್ರ ಕರ್ಣ. ಸುಯೋಧನ, ದಾಳಗಳ ಪ್ರವೀಣನಾದ ನನ್ನ ಸೋದರ ಮಾವ ಶಕುನಿ. ಇನ್ನು ಮಹಾರಥಿಕನು ಮಹಾವೀರನು ಆದ ಸೈಂಧವ. ಇಂಥವರ ಮುಂದೆ ನಿನ್ನ ಪಾಂಡವರು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪುವುದು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಬೆಂಕಿ ಜ್ವಾಲೆಯು ಇಂತಹ ಮಾತುಗಳ ಬಿರು ನುಡಿಗಳಿಂದ ಈ ಯುದ್ಧವು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬೋಲು ಬೇಸರವ ಕೃಷ್ಣ. ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬೋಲು ಬೇಸರವ.
ನಾಡು ದೊರೆಯದು ಕಾಡಿಗೋಗಲಿ ಕೊಡಲಾಗದು ಈ ರಾಜ್ಯವನ್ನು ಕೃಷ್ಣ. ನಾಡು ದೊರೆಯದು ಕಾಡಿಗೋಗಲಿ ಕೊಡಲಾಗದು ಈ ರಾಜ್ಯವನ್ನು ಕಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಕೃಷ್ಣ. ಕಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ನಿಲ್ಲುವೆ ದರೆಯೊಳಗೆ ನಾ ಮೆಟ್ಟಿ ನಿಲ್ಲುವೆ ದರೆಯೊಳಗೆ ನಾ ಮೆಟ್ಟಿ ನಿಲ್ಲುವೆ ದರೆಯೊಳಗೆ ಕೃಷ್ಣ. ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡುವ ಗಂಡುಗಳಿಗಳೇ ನಾವು. ಬೋರ್ಗರೆವ ಮಹಾಸಂಗ್ರಾಮವನ್ನು ಎದುರಿಸಲು ನಾವು ಸದಾ ಸಿದ್ಧರಿದ್ದೇವೆ. ಅದಲ್ಲದೆ ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನ ಬಾಹುಬಲಿಗಳಿಗೆ ಇದೊಂದು ಸದಾವಕಾಶ. ಹೋಗಿ ತಿಳಿಸು ಆ ನಿನ್ನ ಪಾಂಡವರಿಗೆ ಸಮರವೇ ಸಿದ್ಧವೆಂದು. ತ್ವರಿತ ಪ್ರತಿಫಲವೇನೆಂಬುದನ್ನು ತಿಳಿದೆಯಲ್ಲ. ನೀನಿನ್ನು ಬಂದ ದಾರಿ ಹಿಡಿಯುವುದು ಒಳ್ಳೆಯದು, ಇಲ್ಲವಾದರೆ ಅನರ್ಥವಾಯಿತು. ಎಚ್ಚರಿಕೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೆಯೂ ತೀರದು, ಈ ರಾಧೆಯನಿಗೆ ವೃಷ್ಟಾನವು ರುಚಿಸುವುದಿಲ್ಲ ಕೃಷ್ಣ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನು ಧ್ವಂಸ ಮಾಡುವೇಕೆ? ಇದು ನಿನ್ನ ಧರ್ಮವೇನಯ್ಯ? ಕುಲದಲ್ಲಿ ಕೀಳಾದರೂ ಛಲದಲ್ಲಿ ನಿನ್ನದೇ ಮೇಲುಗೈ. ಸಲ್ಲದೋ ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದೋ ನಿನಗೆ ವಲ್ಲಭನೇ, ಮಾಮ ವಲ್ಲಭನೇ. ಕೃಷ್ಣ ಕರ್ಣ, ಅಟವಂತರು ನಾವು ಕೃಷ್ಣ. ಅಟವಂತರು ನಾವು ದಿಟವಿದು ತಿಳಿಯೇ ಕೃಷ್ಣ. ಅಟವಂತರು ನಾವು ದಿಟವಿದು ತಿಳಿಯೇ ದುರತರು ಪಾತನ ಶಿರವನ್ನು ತೆಗೆಯುವೆ ಕೃಷ್ಣ. ದುರತರು ಪಾತನ ಶಿರವನ್ನು ತೆಗೆಯುವೆ. ಸಲ್ಲದೋ ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದೋ ನಿನಗೆ ವಲ್ಲಭನೇ, ಮಾಮ ವಲ್ಲಭನೇ. ಕೃಷ್ಣ ಅದ ಪಾಂಡು ತನೆಯರ ಹಿತವನ್ನು ಬಯಸಿ ಕೃಷ್ಣ. ಪಾಂಡು ತನೆಯರ ಹಿತವನ್ನು ಬಯಸಿ
ಸಲ್ಲದೋ ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದೋ ನಿನಗೆ ಬಲ್ಲವನೇ ಮಾಮ ಬಲ್ಲವನೇ. ಕುಲದ ಕಳಂಕದಿಂದ ಛಲವು ಕಲುಷಿತವಾಗಬಲ್ಲಹುದೇ ಪಾಂಡವರಾಯಭಾರಿ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಕೃಷ್ಣ, ಇಲ್ಲಿ ಯಾರಿಂದಲೂ ಸಲಹೆಯನ್ನು ನೀಡಬೇಕಾಗಿಲ್ಲ. ನಾನಾಗಲೇ ದುರ್ಯೋಧನ ಸಾರ್ವಭೌಮನಿಗೆ ಸೂಕ್ತ ಸಲಹೆಯನ್ನು ನೀಡಿರುವೆನು. ಏನೆಂಬುದಾಗಿ ಕರ್ಣನ ಬಿರುನುಡಿಗಳಿಂದ ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇನುಚಿತ. ಆದರೂ ಒಂದು ವಿಚಾರ ಹೇಳುವೆನು, ಆಲೋಚಿಸಿ ಕೌರವೇಶ್ವರ. ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ ಜಯಿಸಿ ದುರಾಶ. ದುರ್ಯೋಧನ ಕರೆಸಿ ಗನಿ ಅನುಜಾತರ. ದುರ್ಯೋಧನ ಕರೆಸಿ ಗನಿ ಅನುಜಾತರ. ಧರೆಯನ್ನಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ. ಧರೆಯನ್ನಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರ ಮನೆ ನೀಗಿನಿ ಸೈರಣೆಯ ತಾಳೆ. ದುರ್ಯೋಧನ ವೈರ ಮನೆ ನೀಗಿನಿ ಸೈರಣೆಯ ತಾಳೆ. ಬಾಳೈ ಬಲ ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲಿತ ವರಗುಣ ಬೆಳೆಸಿ ಕೊರೆ ಈ ಧರೆಯ. ದುರ್ಯೋಧನ ಬಾಳೈ ಬಲ ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲಿತ ವರಗುಣವೆನಿಸಿ ಕೊರೆ ಈ ಧರೆಯ. ಭಾರತ ಭೂಮಿ ಸಜ್ಜಯಿಸಿ ದುರಾಸ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜ್ಜಯಿಸಿ ದುರಾಸ ಜಯಿಸಿ ದುರಾಸ. ಸುಯೋಧನ, ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿಯ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಈ ಸಾಮ್ರಾಜ್ಯ ಶಾಸನವು ನಿರಾಸಾಯವಾಗಿ ನಿನ್ನ ಕೈ ಸೇರುವುದು. ಆಗ ಈ ವಿಶ್ವ ಜಗತ್ತಿನಲ್ಲಿ ಆದರ್ಶ ನರಪದೆನಿಸುವುದು. ಪಾಂಡವರಿಗೆ ರಾಜ್ಯದ ಮೇಲೆ ನಕ್ಕನ್ನು ಕೊಡದಿರು ಹೋಗಲಿ, ಅವರ ಈ ಇಷ್ಟಗಳನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷಾ ಪ್ರದಾನ ಮಾಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮ ಕಾರ್ಯವು. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ ಕೃಷ್ಣ, ಸಾಧ್ಯವಿಲ್ಲ. ಚಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ. ದುರ್ಯೋಧನ ಚಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯಾಗೆಂದು ಶ್ರೇಷ್ಠರೆನಿಪರೈ. ಈ ಸಂಧಿಯ ಬಯಕೆ ಕೃಷ್ಣ. ದುರ್ಯೋಧನ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಹರಿದು ನೀನಿದಲ್ಲವ ಕೃಷ್ಣ, ಹರಿದು ನೀನಿದಲ್ಲವ.
ಚುಚ್ಚುತ್ತಾರೆ. ಆರ ತೆಗೆದುಬಿಡು ಮಲ್ಲಿಗೆ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಇವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸಲು ನನ್ನಿಂದ ಆಗದು. ಸ್ಥಿರನಾಗು ಸುಯೋಧನ. ನಿನ್ನ ಅಭಿಷ್ಟ ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಪಿತ ಭೀಷ್ಮರೇ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಡ್ಡ ಆಸ, ಕಪಟ ವಂಚನೆ ಮೋಸ ಅಡ್ಡ ಆಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿ ಆಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ. ಸಾಮಾನ್ಯನೆಂದರಿತು ದುಡುಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಪಾಪಾಶಯ, ನಿನ್ನ ಅಪರಾಧಗಳು ಏನೆಂದು ಕೇಳುತ್ತಿರುವೆಯಾ? ಇಂದು ಪಾಪಾಶಯ, ನಿನ್ನ ಅಪರಾಧಗಳು ಏನೆಂದು ಕೇಳುತ್ತಿರುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟಜಿತ ಕೇಳಿದನ್ನು ಮರೆತೆಯಾ? ಸಹೋದರ ಪತ್ನಿಯನ್ನು ಲೆಕ್ಕಿಸದೆ ನೀನು ಮಾಡಿದ ಅನಂತ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಇವೆಲ್ಲವನ್ನು ಮರೆತು ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮಾತನ್ನು ಧಿಕ್ಕರಿಸಿ ಅನ್ಯಯಾಚರಣೆಗೆ ಪ್ರವೃತ್ತರಾದ ನಿನಗೆ ಕೀರ್ತಿ ಯಶಸ್ಸು ಎಂದಿಗೂ ಲಭಿಸುವುದಿಲ್ಲ. ಕೃಷ್ಣ ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿದ್ದರು ಹೋಗಲಿ, ಇಂದ್ರಪ್ರಸ್ಥದ 5 ಗ್ರಾಮಗಳನ್ನಾದರೂ ಕೊಡಯ್ಯ. ಕೃಷ್ಣ, 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 56 ಗ್ರಾಮಗಳು ಸಿದ್ಧವಾಗಿರುವರು. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರವನ್ನು ಕೊಡಿಸುವೆನು. ಸುಯೋಧನ, ನಮ್ಮ ಭೀಮಸೇನ ಮಹಾ ಹೊರಟ, ಆತನಿಗಾದರೂ 1 ಗ್ರಾಮವನ್ನು ಕೊಡಯ್ಯ. ಕೃಷ್ಣ, ಭಾವ, 1 ಗ್ರಾಮವೇ? ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದುವ ಕೆಚ್ಚರ ವೀರ ಕೌರವೇಶ್ವರನ್ನು ಕಂಡು ಕೆಳಕ್ಕೆ ಕೇಕೆ ಹಾಕಿದ ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಹಂದೆ ತೊಟ್ಟೆ ಛಲವಂತ, ಸ್ವಯಂ ಭೂತ ಭೇದಗಳಿಗೊಡೆಯನಾದ ಭೂತನಾಥೇಶ್ವರನ ಕಾಲ್ಕೆರೆಗೆ ಕದನಕ್ಕೆ ನಿಂತರೂ ಸರಿಯೇ. ಕಲಿಯ ಅಂಶದಿಂದ ಉದ್ಭವವಾದ ಈ ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಈ ಹಸ್ತಿನಾವತಿಯ ರತ್ನ ಸಿಂಹಾಸನದೀಶ್ವರ ಈ ಕೌರವೇಶ್ವರ ಚಲಲಂಕಮಲ್ಲ. ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡ.
ನೆಲವನ್ನು ಕೊಡೆ ಕೇಳು ಮುರಹರಿ ಕೇಳು ಮುರಹರಿ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ ಕೇಳು ಮುರಹರಿ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ ಛಲವನ್ನು ಬಿಡದಲೆ ಕೊಡುಗಲಿ ದರ್ಪಣೆ ಕೃಷ್ಣ ಛಲವನ್ನು ಬಿಡದಲೆ ಕೊಡುಗಲಿ ದರ್ಪಣೆ ಛಲವ ದಯಿಸಿ ಕಲಮುದ ಕೊಡು ಛಲವ ದಯಿಸಿ ಕಲಮುದ ಛಲವ ದಯಿಸಿ ಕಲಮುದದಿಂದ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ಧೀರತ್ವದಲ್ಲಿನ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಆ ಪಾಂಡು ನನ್ನೊಡನೆ ಯುದ್ಧವ ಆ ಪಾಂಡು ನನ್ನೊಡನೆ ಯುದ್ಧವ ಕೊಡಿಗಳಲ್ಲಿ ನನ್ನ ಧೀರತ್ವದಿ ಯುದ್ಧ ಮಾಡಿ ಗೆಲ್ಲಲಿ ನನ್ನ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ ಸೂತ್ರದಲ್ಲಿ ಪಾಂಡವರು ಸೋತು ದಸರಾಗಿಹರು ಸೂತ್ರದಲ್ಲಿ ಪಾಂಡವರು ಸೋತು ದಸರಾಗಿಹರು ಹೀಗಿಯ ತಿಳಿಯದೆ ಹೀಗೇಕೆ ಬದಲುವೆ ಹೀಗಿಯ ತಿಳಿಯದೆ ಹೀಗೇಕೆ ಬದಲು ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಒಂದು ಊರಲ್ಲ ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅವರ ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ. ಕುಲಗ ಸಕಲವರ ಕೊಂದು ತುಳಿದುತ್ತಿರುವ ಕಡೆ ದೃಢವಾದ ಕುಲಗ ಕೃಷ್ಣ ಕುಲಗ ಸಕಲವರ ಕೊಂದು ತುಳಿದುತ್ತಿರುವ ಕಡೆ ದೃಢವಾದ ಕುಲಗ ಭೂತ ಪ್ರೇತಗಳಿಗೆ ಗೌತಣ ಮಾಡಿ ವೀರಿನ ವೈಭವದಿಂದಲೇ ಕೋಡೆ ಕೃಷ್ಣ ಭೂತ ಪ್ರೇತಗಳಿಗೆ ಗೌತಣ ಮಾಡಿ ವೀರಿನ ವೈಭವದಿಂದಲೇ ಕೋಡೆ ಅವರ ಎಸಗಿದ ದುರುಳರ ಅವರ ಕೃತ್ಯವನ್ನು ಎಸಗಿದ ದುರು ಕಡಿದಿಡುವ ತಡೆಗರದಿ ಪೊಳಗ ಸಕಲರ ಕೊಂದು ತೊಳೆದುತ್ತಿರುವ ಕಡಿದಿಡುವ ಕುಲಗ ಅಗ್ರಜ ಇದು ಕೌರವರ ಸಭೆಯಲ್ಲ, ಪಾಂಡು ನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ತದೇಗಚಿತ್ತರಂತೆ ಕೇಳುತ್ತಿರುವರು. ಸಮಯ ದೊರೆತರೆ ಇನ್ನೆಂತಹ ದ್ರೋಹ ಮಾಡುವರು. ನಡೆ ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ, ನಡೆ ಹೋಗೋಣ. ಕುರುದರೆ, ನಿಮ್ಮ ಕಣ್ಣೆದೆಗೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಮಾರನೆಲ್ಲಿ? ಹೋಗಪ್ಪ ವಿದುರ, ಕರ್ಕೊಂಬ. ವಿದುರ, ಹೋಗು, ಕುಮಾರನನ್ನು ಕರೆದು ಬಾ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ನಾನು ಪುತ್ರ, ನಿನ್ನ ತಾಯಿ. ಮಾತೆಯ ಮಾತನು ಆಲಿಸುವೀರ. ಮಾತೆಯ ಮಾತನು ಆಲಿಸುವೀರ. ದುರಧೀರನೆನಿ ಧೈರ್ಯ.
ಮಾತನ್ನು ಕೇಳು ಕಂದ. ಅಗಣ್ಯ ರಥೋಪಹಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ ಕುಮಾರ. ಈ ತಾಯಿಯ ಮಾತನ್ನು ಕೇಳು ಕಂದ. ಆ ಪಾಂಡವರಲ್ಲಿನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ ತಾಯೇ, ಜಗತ್ತೇ ಪ್ರತಿಭಟಿಸಿದರು ನಾನೆಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯರ ಧರ್ಮ. ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ಇದೇ ನನ್ನ ಕಡೆಯ ಸಂದೇಶ. ಸಮರಜ್ಞನಲ್ಲಿ ದೀಕ್ಷಿತರು. ನನಗಿನ್ನೂ ಸಮಯವಿಲ್ಲ ಕುಮಾರ್, ಸಮಯವಿಲ್ಲ. ಅಧರ್ಮ ಸುರೇಂದ್ರನಾದವನಿಗೆ ಧರ್ಮಾಚರಣೆಯಲ್ಲಿ ಸಮಯವೆಲ್ಲಿಹದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಈ ಮನುಷ್ಯನಿಗೆ ಸಮಯವೆಲ್ಲಿಹದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಎಂದಿಗೂ ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಕುರುಕುಲವು ನಾಶ ಹೊಂದುವುದು. ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ ದೇವ. ಏನು? ದೂತನಾಗಿ ಬಂದಿರೋ ನನ್ನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ಏನು? ದುರ್ಯೋಧನನ ದರ್ಪವು ಎಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ಇದು ಇದು ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನೇ ಮರೆತ, ಪಾಪಮಯದಿಂದ ಕೂಡಿದ ಈ ರಾಜ್ಯಸಭೆಯಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡ ಪ್ರಭು. ಹೊರಟು ಹೋಗು ವಾಸುದೇವ, ಹೊರಟು ಹೋಗು. ಏನು? ನಾನು ಒಬ್ಬ ದರ್ಪಾಂಧ ಕ್ಷತ್ರಿಯನ ಎದುರಿ ಇಲ್ಲಿಂದ ಪಲಾಯನ ಮಾಡುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಈ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನು ಬಲ್ಲೆಯ ರಾಜಮಹೇಶಿ. ಅದರೊಂದಲ್ಪ ಅಲ್ಪದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಆಕಾಶದ ಗ್ರಹತಾರೆಗಳು ಮಕ್ಕಳ ತಿರುಗಲಿನಂತೆ ಕುಣಿಯಲ್ಪಡುವು. ಕೋಟ್ಯಾನುಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಹೊರಲಾಡುವರು. ಭಯಕ್ಕಾಗಿ ಹೇಳಲಿಲ್ಲ ವಾಸುದೇವ. ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ಈ ಕುಲಾಂಧಗಾರರಾದ ನನ್ನ ಪುತ್ರರ ಕೈಯಿಂದ. ಅದಕ್ಕಾಗಿ ಹೇಳಿದೆ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು ದೇವ. ಇದು ನಿಮಗೆ ನಮಸ್ಕರಿಸಿ ಬೇಡುವೆನು. ಕೂಡಲೇ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ರಾಜಮಹೇಶಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡಿದನು. ನಾನು ಯಾವ ಮಹತ್ತರವಾದ ಕಾರ್ಯದಿಂದ ಇಲ್ಲಿಗೆ ಬಂದೆನೋ ಅವೆಲ್ಲವೂ ದೀಪವನ್ನು ಮುಟ್ಟಿದ ಪತಂಗದಂತೆ ಕ್ಷಣ ಮಾತ್ರದಲ್ಲಿ ದುರ್ಯೋಧನ ದರ್ಪದಿಂದ ನಾಶವಾಯಿತು. ನಾನೀಗಲೇ ಹೇಡಿಯಂತೆ ಇಲ್ಲಿಂದ ಪಲಾಯನ ಮಾಡೋದನ್ನು. ಎಲ್ಲಿಗೆ ನಿನ್ನ ಪಲಾಯನ? ಇನ್ನು ಕೃಷ್ಣ, ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಕತಿ ಬೇಡೈಸು ಯೋಧನನೆ ತೋರಿ ಗಡ್ಡಾತಿಗಳು ಕೈರನೆ. ಯೋಧನ ಕತಿ ಬೇಡೈಸು ಯೋಧನನೆ ತೋರಿ ಗಡ್ಡಾತಿಗಳು ಕೈರನೆ. ಅದೇ ಕಿಂದು ಒದರುವೆ, ಅದೇ ಮಾತು ಬಗುರುವೆ. ಕೃಷ್ಣ, ಅದೇ ಕಿಂದು ಒದರುವೆ, ಅದೇ ಮಾತು ಬಗುರುವೆ. ಕುಲಹೀನ ಕುಲವ ಮರದಯ ಯುವಗಳು ಕರೆಯದೆ. ಕುಲಹೀನ ಕುಲವ ಮರದಯ ದುರದಳು ಕರೆಯದೆ ಬಿಡುವೆನೆ. ಅದನ್ನ ಸಹೋದರ
ಮದವನಡಗಿಪ ಚತುರರಿಹ ಮರುಳೇ ಮಂದಮತಿಯಂತೆ ಮುಂದನರಿಯದೆ ಯೋಜನ ಮಂದಮತಿಯಂತೆ ಮುಂದನರಿಯದೆ ದುಗುಡವ ಪಡುವೆ ನೀ ದುಗುಡವ ಪಡುವೆ ಯೋಜನ ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಪಡೆಯೋ ಹರಗಿಬೇಕೆಡುತ್ತಲೇ ಪರಮ ಪುರುಷನೆಂಬ ಬಿರುದನು ಪಡೆಯೋ ಹರಗಿಬೇಕೆಡುತ್ತಲೇ ಕತಿ ಬೇಡೈಸಿ ಯೋಧನನೆ ತೋರಿಗ ಗಾತಿಗಳು ಸೈರಣೆ 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 ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸದು ಅನುಚಿತವೇ ಇದು ವಂಶ ಸ್ವರೂಪ. ಸುಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಶಕುನಿ ಅದನ್ನು ಯಾರು ನಾನು ಆಗಲೇ ನಿರ್ಣಯಿಸಿ ಸೂಕ್ತ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳೋದಕ್ಕಿಂತ ಸಾರ್ವಭೌಮ ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಸೋದರ ಮಾವರು ಆಗಲೇ ನನಗೆ ಸಲಹೆ ನೀಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರ್ಯವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ. ಅಗ್ರಜ ತೆಗೆದುಕೋ ಹಗ್ಗವನ್ನು, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ಅದು ನಿಮ್ಮಿಂದ ಆಗತಕ್ಕ ಮಾತಲ್ಲ. ಈಗ ನನ್ನ ಬಂಧಿಸಿ. ಇದೋ ಇಲ್ಲೇ ಇರುವನು ದುಶಾಸನ, ನಾನು ಸೈನ್ಯವ. ಇದೋ ಇಲ್ಲೇ ಇರುವನು ದುಶ್ಯಾಸನ, ನಾನು ಕರ್ಣ. ಅದೋ ಇಲ್ಲೇ ಇರುವನು ಸಹೋದರ, ನಾನು ಅಗ್ರಜ. ಅಗ್ರಜ ಎಲ್ಲೆಲ್ಲೋ ಕೃಷ್ಣನೇ, ಇದು ಎಲ್ಲವೂ ಕೃಷ್ಣನ ಮಾಯೆ. ಕರ್ಣ, ನನ್ನ ಸಂಗಡ ಬಾ.